ಅಲ್ಲ ಇವ್ರು ಚರ್ಗಿ ತಗೊಂಡು ಹೋದಾರ ತಗೋದ್ರೆ ಇವತ್ತಾಗೆ ನಾನು ನೋಡಿದ್ರೆ ಅದೇ ನೆಕ್ಲೆಸ್ ತಗೊಂಡೆ ಶಾರ್ಟಂಡಿಗೆ ಹೋಗಿ ಎಷ್ಟು ತೊಲೆ ಐತ್ರಿ ಇದೆ ಎಲ್ಲ ಕರಗಿಸಿ ಹೊಸ ಸಾಮಾನು ಮಾಡಿಕೊಟ್ಬಿಡ್ರಿ. ಒಂದು ನೆಕ್ಲೆಸ್ ಒಂದೆರಡು ಬಳಿ ಇದು ಮಾಟಿಲ್ ಒಂದೆರಡು ಕಿವೇನು ಒಂದು ಎರಡು ಜೊತೆ ಒಂದು ಎರಡು ಮೂರು ಜೊತೆ ಮಾಡಿಕೊಡ್ರಿ. ಮತ್ತು ಆಗಿಂದ ಉಳಿತಂದ್ರೆ ಒಂದು ಜೊತೆ ಚೈನಾ ಮಾಡಿಕೊಟ್ಬಿಡ್ರಿ. ಅದ್ರಾಗ ಬಂಗಾರದ್ದು ಅಂತಂದೆ ಹೋಗ್ಬೇಕಂತಂದ್ರೆ ಒಬ್ಬ ಚರ್ಗಿ ತಗೊಂಡು ಹೋದ ಆತಾಗ ಮತ್ತೇನಾರ ಕದ ಹಾಕೊಂಡು ಹೋಗಿ ಮತ್ತೆ ನಿಗಿರಾಡ್ತಾನ. ಗಂಡ ನಾನು ಅನ್ನೋದೇ ನಿನಗೆ ಹಾಕಿ ಮತ್ತಿನ ಕದ ಹಾಕೊಂಡು ಹೋಗಿದ್ದಿ ಚಾವಿ ಹಾಕೊಂಡೆ. ನಾ ಎಲ್ಲಿ ಮಕ್ಕೋಬೇಕ, ಎಲ್ಲಿ ಇರ್ಬೇಕ, ಎಲ್ಲಿ ಊಟ ಮಾಡ್ಬೇಕ, ಎಲ್ಲಿ ನೀರು ಕುಡಿಬೇಕ ಅಂತಂದೆ ಚಲೋ ಮಾಡ್ತಾನೆ ಒಬ್ಬ. ಅದಕ್ಕೆ ಬರ್ಲಿ ಬಂದಿಂದ ಹೇಳ್ತಾನೆ ಒಂದಿಟ ಬ್ಯಾಟಿ ಕಡೆ ಹೋಗಿ ಬರ್ತೇನ್ರಿ. ಇದು ಅದೇ ಒಂದೇ ಹಳೇದೆ ಅದೇ ಎಲ್ಲ ಅದೇ ಇದಾಗ್ಬಿಟ್ಟತಿ ಬೋಮಾಸರ ಅಂದ್ರೆ ಹೊಳ್ಳಿ ಹಾಕಿ ನೋಡೋಣ ಏನ್ ಕೊಡ್ತಾರ ಏನ ಅಂತಂದೆ ಕೇಳ್ಕೊತಾನೆ ಹೇಳ್ತಾನೆ ಅಂತಂದೆ. ನೋಡೋಣ ಕೇಳಂದೆ. ಹಂಗ ಹೇಳ್ದಂಗ ಹೋದ್ರೆ ಬಾ ಗೊತ್ತಿಗಿತ್ತ ಅಂತಂದ್ರ ಬರಬರಿ ಚಡ್ತೇನ. ಬೇಡ ಬಂದಿಂದ ಹೇಳಿ ಹೋಗ್ತಾನೆ. ನಕ್ಲೇಸ್ ಎಲ್ಲಿಟ್ಟನಿ ನೆನಪಾಗಲ್ದೆ ಬಾ. ಎಲ್ಲಿಟ್ಟೆ ನಕ್ಲೇಸು ಎಲ್ಲಿಟ್ಟೆ ನಕ್ಲೇಸು ಎಲ್ಲಿಟ್ಟೆ ಏನಮ್ಮ ಇವ ನೆನಪಾರಿನೇನ. ಮತ್ತೇನಾರ ಕಲ್ಲವಾಸ ರುಚಿ ಬಂದಿದ್ರೆ ಅವ್ರೇನಾರ ನೆಗ್ಕೊಂಡು ಹೋದ್ರ ಮತ್ತೆ ಇಲ್ಲ ಟಜುರಿ ಆಗಿಟ್ಟನಿ. ಸರೋಜಿ ಕಲ್ಲಮ್ಮ ಹೆಂಗ ಟಜುರಿ ಹತ್ತಿ ನೆಗಿವಿ ಟಜುರನ್ನು ಎಲ್ಲ ಸಾಮಾನು ಚಿಲ್ಲ ಬಿಲ್ಲಿ ಮಾಡಿ ಟಜುರಿ ಮ್ಯಾಗಿಂದ ಪ್ಲಾಸ್ಟಿಕ್ ಡಬ್ಬ್ಯಾಗ ಸರ ಇಟ್ಟನಿ ಅಂತಂದ ಅವಗರ ಏನು ಗೊತ್ತಾಕತಿ? ಗೊತ್ತಾಗಂಗಿಲ್ಲ, ಚೆನಸ ಇಲ್ಲ. ಕುಮಾರಿಯ ಈ ಸರೋಜಕರ ಕಲವರ ತಲೆ ಹಿಡಿಸಿ ಚಿಟ್ಟನಿಸಿ ಪಟ್ಟಣ ಸಾರಿಪ. ಈ ಕ್ಯಾಟ್ ಜಳದಾಗ ಅವರೊಬ್ರಲ್ಲಿ ಕಬ್ಬಿನ ಹೊಲ್ದಾಗ ಹೋದಾನಿ ಅಂದ್ರೆ ನಿಂತು ಬಿಟ್ರೆ ಇಬ್ರೆ. ಅದಕ್ಕೆ ಹೇಳಿದೆ ಹೋಗ್ರು ಮರಯ್ಯ ಹೋಗ್ರಿ ಅಕ್ಕಾರ ಕಲ್ಲಮ್ಮಕ್ಕಾರ ಸರೋಜಕಾರ ಹೋಗ್ರಿ ಇಲ್ಲಿಂದ ಅಂತಂದೆ. ಅದೇ ಕಬ್ಬಿನ ಲೋಕಂತ ಈ ಲೋಕಂತ ಅಂತ ನಿಂತು ಬಿಟ್ರ ಅಲ್ಲಿ. ತಾಗ ಓಡಾಡ್ರಿ ಹೆಂಗೆ ಓಡಾಡ್ಬೇಕು ಮರಯ್ಯ. ನಾ ಏನ ಪುಣ್ಯಕ ಬಚ್ಚಕ ನೋಡಿದೆ ಚಲೋ ಆತೆ. ನೋಡ್ದಂಗೆ ಹೋಗಿ ಎಲ್ಲಾಕ ಕುಂತಿದ್ರ ಇವ್ರು ನೋಡ್ತಿದ್ರು ಮತ್ತೆ ಮಾರಿಯ ಮಾರಿನ ತೋರ್ಸಂಗೆ ಆಕಿತ್ರಿಪ. ಏನು ಮಾಡದೆ ನಮ್ಮ ಕಲಾವತಿ ಯಾಕೆ ಇಲ್ಲಿ ನಿಂತಾಳ? ಕಲಾವತಿ ಹಾಂ ಮತ್ತೇನಾರ ಪ್ಲಾನ್ ಮಾಡಿಡಾಣೆ ಅದನ್ನು ಕೊಡ್ಸ್ರಿ ಇದನ್ನು ಕೊಡ್ಸ್ರಿ ಅಂತಂದೆ. ಕಲಾವತಿ ಇಲ್ಲೇ ದಿನೇ ಹೋಗೋ ಮಾರಯ್ಯ. ನಾನು ಅತ್ತಾಗ ಕಲಾವತಿ ಅನ್ನಕತ್ತೀನಿ. ಓ ನಾನು ಮಲ್ಲಿ ಈಗ ಏನದ ಯಾಕೆ ಎಲ್ಲಿ ನಿಂತಿದೆ? ಏನು ಚಿಂತೆ ಮಾಡಕತ್ತಿದಿ ಕಲಾವತಿ? ಏನ್ ಚಿಂತೆ ಮಾಡಕ್ ಹೋಗ್ಲಿರಿ, ಏನಿಲ್ಲ. ಹೇಳಿ ಯಾಕೆ ಹಂಗೆ ಐತಿ ಮಾಡ್ತಿದಿ ಹೇಳ. ಈಗ ಏನಾರ ಬಂಗಾರ ಬೇಕಾಗಿತ್ತ? ಮತ್ತೆ ಸೀರೆ ಬೇಕಾಗಿತ್ತ? ಇದೆ ಏನದ ಇದೆ ಓ ಮರಯ್ಯ ಚೈನ್ ಹಾಕಲ್ಲನು ಚೈನ್ ಬೇಕಾಗಿತ್ತಾನೆ. ಹೋಗೋ ಮಾರಯ್ಯ ಏನಂತಂದು ಹೇಳೋ ಕಲಾವತಿ, ಏನಂತಂದು ಹೇಳಿದ್ರೆ ನನಗೆ ಗೊತ್ತಾಗತ್ತಿಲ್ಲ ನಂಗೆ. ಅದ ಏನಿಲ್ರಿ ಮತ್ತೆ ಒಂದೇ ನನ್ನ ಹತ್ರ ಬೋರ್ಮಾಳ ಸರ ಐತಲ್ರಿ, ಅದೆಲ್ಲ ಮ್ಯಾಗಿಂದ ಕರ್ಕರಂದ ಕರಗಾಗ್ಬಿಟ್ಟದೆ. ಅದಕ್ಕೆ ಅದನ್ನ ಹಾಕಿ ಏನಾರ ತಗೊಳ್ಳೋಣ ಅಂತಂದೆ ಪ್ಲಾನ್ ಮಾಡಕತ್ತಿದ್ದೆ ರೀ ನಾನು. ಏನು ಮಾಡೋದ್ರಿ ಈಗ? ಅರಿ ಏನು ಮಾಡೋದು ಹೇಳ್ರಿ ನೀವು. ಮತ್ತೆ ಒಬ್ಬಕ್ಕೆ ಹೋಗಿಲ್ಲ, ನಿಮಗೇನಾರ ಗೊತ್ತಾಗಿ ನೀವು ಬಂದು ನನ್ನ ಅಪಾರ್ಥ ಮಾಡ್ಕೊಳ್ಳೋದೇ ಬೇಡ ಅಂತಂದೆ ನಾನೇ ಬಂದೆ ನಿಮ್ಮನ್ನ ಕೇಳಾಕತ್ತೇನ್ರಿ. ಹೌದಲ್ರಿ? ಅದನ್ನ ಹಾಕಿ ಅಂತಂದ್ರೆ ಒಂದೇ ಬೋರ್ಮಾಳ ಸರನ ಕೊಡ್ರಿ ಅಂತಂದು ಹೇಳಿದ್ರಾತೆ. ಹೌದಲ್ರಿ? ರೀ ಅಲ್ಲ ಇವ್ರಿಗೆ ಗೊತ್ತಾಗೋದಿಲ್ಲ. ಹೆಸರಿಗಷ್ಟೇ ನಮ್ಮ ಮುಂದೆ ಬೋರ್ಮಾಳ ಸರ ವೈದಂಗ ಮಾಡ್ತಾನೆ. ಅವ್ರು ಗೌಡ್ರು ಕೊಟ್ಟಿದ್ದೆ ನಕ್ಲೇಸ್ನ ಪರ್ಸ್ನಾಗ ಇಟ್ಕೊಂಡೆ ಹೋಗಿ ತೊಗೊಂಡೋಗಿ ಕರಗಿಸಿ ಎಷ್ಟಕ್ಕೋ ಅಷ್ಟ ಬಂಗಾರ ಮಾಡಿಕೊಟ್ಟು ಬಿಡ್ರಿ ಅಂತಂದು ಹೇಳ್ತಾನೆ. ರೀ ಅವಂದೆ ಏನೇ ಇಲ್ಲ ಅಂದ್ರೆ ಒಂದು 2 ತೊಲಿ ಮ್ಯಾಗ ಐತದೆ ಬೋರ್ಮಾಳ ಸರ, ಇನ್ನೊಂದು ಐತದೆ ಚೈನ್ ಸರನಾಗ ಅಂತಾರೆ. ಅದನ್ನ ಹಂಗೆ ಇಟ್ಕೊಂಡಿದ್ದೆ ನಾನು. ಇದಕ್ಕೆ ಇದಕ್ಕಾರ ಗೊತ್ತೊಬ್ರೆ ಏನಾರ ಮಾಡಿಸಿದ್ರತ್ತ ಹಾಕಿ ಅಂತಂದೆ. ಅದಕ್ಕೆ ಈಗ ಒಂದೀಟ ಬಂಗಾರದ ರೇಟ್ ಕಡಿಮೆ ಐತಲ್ರಿ, ಅದಕ್ಕೆ ಅದನ್ನ ಹಾಕಿ ಏನಾರ ಒಂದೆರಡು ಬಳಿ ತೊಗೊಂಡ್ರಾತ ಅಂತಂದೆ ಮಾಡಿದ್ದೆ ರೀ ನಾನು. ಹೋಗೋ ಮಾರಯ್ಯ ನಿಮ್ಮ ಅವನು ಬಂಗಾರ ನೀನೇ ಮಾರಿದ್ರೆ ನೀನೇ ಹಾಕಿ ಹೊಸವು ಮಾಡಿಸ್ಕೊಂಡ್ರೆ ನಂಗೇನೆ. ನನ್ನ ಯಾಕೆ ಕೇಳಕತ್ತಿ ಕಲಾವತಿ ನೀನೆ? ಅದೇ ಕೇಳ್ಬೇಕಲ್ರಿ ಮತ್ತೆ ನೀವು ಮನಿಯರ ಮನಿ ಯಜಮಾನ್ರೆ ನಮ್ಮ ಪತಿ ದೇವ್ರ ನಿಮ್ಮನ್ನ ಕೇಳಿಲ್ಲ ಅಂದ್ರೆ ಹಾಕತ್ತೇನ್ರಿ. ಅದಕ್ಕೆ ನಿಮ್ಮನ್ನ ಕೇಳಿ ಹೋಗಿ ಬಂದ್ರಾತ ಅಂತಂದೆ
ಎಷ್ಟೊತ್ತನ ಕೂತ್ಕೊಂಡಿದ್ದಾರೆ. ಹೌದಾ ಹೋಗು ಮಾರಯ್ಯ, ನಿನ್ನಂತ ಹೆಂಡತಿ ಪಡ್ಯಾಕ ಪುಣ್ಯ ಮಾಡಿ ನೋಡ್ಕಲತ್ತೀನಿ ನಾನು, ಪುಣ್ಯ ಮಾಡೀನಿ. ಏನು ಪುಣ್ಯನ ಏನು ತಗೋರಿ, ಅನ್ನಂಗೇನಿಲ್ಲ. ತಗೊಂಡೆ ಹೋಗಿ ಬರ್ತೇನೆ ತಗೋರಿ ನಾನು. ಅಲ್ಲ ಕಲವತಿ, ನಾನು ಮನ್ಯಾಗ ಒಬ್ಬವನದೀನಿ, ಇಬ್ರು ಕೂಡಿ ಹೋಗಿ ಬಂದ್ಬಿಡ ನಡಿ. ಹೋಗೋಣ ತಗ. ಈಗರ ಹೊರಗಿಂದ ಬಂದಾನ, ಸಾಕಾಗಿ ಬಂದಿರ್ತಾನ, ತಲೆ ಚುರುಪುರು 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 ಸುಡ್ತಿರ್ತೈತಿ. ಹಂಗೆ ಹಿಂಗೆ ಹೇಳಿ ಪಾಲ್ಸಿಗೆ ಹೋಗಿ ಹೋಗದೆ ನಾನು. ಹೋಗಿ ಬಂಗಾರ ತಂದ್ರತ ಅಂತಂದು ಮಾಡಿದ್ರೆ ನೀವು ನೋಡಿದ್ರೆ ನಾನು ಬರ್ತಾನಿ ಅಂತಂದು ಕುಣಿಯಾಕತ್ತಾನಲ್ಲ ಇವ. ಏನು ಮಾಡೋದೀಗ? ಏನು ಮಾಡಲಿ ಏನಾರು ಒಂದು ಹೋಗಿಬೇಕ. ಅರೆ ನೀವು ಈಗಾರ ಹೊರಗಿಂದ ಬಂದಿರಿ, ಸಾಕಾಗಿ ನೋಡ್ತೀನದ ಬಿಸಿಲತ್ತಿ ಹಂಗ ದಸಾದ. ಹೋಗು ಮಾರಯ್ಯ, ಎಷ್ಟು ಪಿರುತಿ ಐತಿ ಕಲವತಿ ನನ್ನ ಮ್ಯಾಗ ನಿಂಗೆ. ಹೋಗು ಮಾರಯ್ಯ, ನಾನು ನಿನ್ನ ಮ್ಯಾಗ ಅಪಾರ್ಥ ಮಾಡ್ಕೊಂಬಿಟ್ಟಿದ್ದೆ. ಒಬ್ಬಾಕೆ ಹೋಗಿ ಬರ್ತೀಯ ಈಗ? ಆದರೆ ಬರ್ತಿದ್ದೆ ಬಿಡೋ ಮಾರಯ್ಯ, ಒಬ್ಬಾಕಿನ ಕಳ್ಸಕ್ಕೆ ನನಗೂ ಮನಸ್ಸಿಲ್ಲ. ಹಿಂಗಿದ್ರೆ ಖಾಲಿ ಅದನಿ, ಹಿಂಗೆ ಹೋದಾರ ಹಿಂಗೆ ಬರ್ಬೋದಿತ್ತು, ಅದಕ್ಕೆ ಹೇಳಿದೆ ನಾನು. ಇದೊಂದ ತಗ ಪೀಡ ಇದ್ದಂಗೆ ನೋಡಿದ್ದು ಪೀಡ. ಹೆಂಗಾರ ಮಾಡಿ ನಾನು ಹೋಗಿ ಬಂಗಾರ ಹಾಕಿ ಬರೋಣ ಅಂತ ಅಂತೀನಿ. ನಾನು ಬರ್ತಾನೆ ಅಂತಂದು ಈ ಚಲೋ ಮಾಡ್ತೈತಿ. ಅದೇ ಬ್ಯಾಡ್ರಿಪ್ಪ ಬೇಡ, ನೀವು ಯಾಕೆ ಬರ್ತೀರಿ ಮತ್ತಿನ್ನ ಬಿಸ್ಲಾಗ? ಈಗ ಅಲ್ಲಿಂದ ಬಿಸ್ಲಾಗ ನಡ್ಕೊಂತ ಬರೋದಾಗ ಸಾಕೈತಿ ನಿಮ್ಗೆ. ಮತ್ತಿನ ಅಲ್ಲೇ ಪೇಟಾಗ ಅಷ್ಟು ಮಂದಿ ನೋಡುವ, ಅಲ್ಲೇ ಗುದ್ದಾಡಿ ಇಲ್ಲಿ ಗುದ್ದಾಡಿ ಎದಕ್ಕದ? ಇಲ್ಲೇ ಇರಿ ಮನ್ಯಾಗ. ಹಿಂಗೆ ಹೋದಕ್ಕೆ ಹಿಂಗೆ ಬರ್ತಾನೆ ಅರಿ. ಹೌದಾ? ಹ್ಞೂ ಹೋಗ, ಇದನ್ನ ಬಂಗಾರನ ಕರೆಕ್ಟಾಗಿ ಪರ್ಸ್ನಾಗ ಇಟ್ಕೊ. ಮತ್ತು ಇನ್ನು ಚೀಲ ಪಲ ಇಟ್ಕೊಂಡು ಅದ್ರಾಗ ಇಟ್ಕೊಂಡು ಆ ಚೀಲನ ಯಾರ ಬಂಗಾರ ನೋಡಿ ಕತ್ತರಿಸ್ಕೊಂಡೆ ಇದು ಬಸ್ನಾಗ ಹುಷಾರು ನೋಡೋಕಲತಿ. ಚಕ್ಕ ಮಂದಿ ಹಿಂಗೆ ಬಸ್ನಾಗ ನಿಂತಾರನ ಹಿಂದಿನ ಕೂದಲ ಇದನ್ನ ಅವು ಏನವ ಬಂಗಾರವೇ ತಾಳಿ ಸರ ಪಾಳಿ ಸರ ಎಲ್ಲ ಕತ್ತರಿಸ್ಕೊಂಬಿಟ್ರ. ಅದಕ್ಕೆ ಇದನ್ನ ಪದಕ ಸರ ಒಳಗೆ ಹೋಗ್ಕೊಂಬಿಡಿ ಹಿಂಗೆ ಕಾಣ್ದಂಗೆ. ಹಿಂಗೆ ಹಿಂದಕ್ಕೆ ಕೂದಲ ಹಿಂಗೆ ಅರಿವು ಮಾಡ್ಕೊ, ಅಂದ್ರೆ ಯಾರಿಗೆ ಪದಕ ಸರ ಕಾಣಂಗಿಲ್ಲ. ಹೌದಲ್ಲ? ಹ್ಞೂ ರೀ, ಹಂಗೆ ಇಟ್ಕೊಂತಾನೆ, ಪರ್ಸ್ನಾಗ ಇಟ್ಕೊಂತಂತವ್ರಿ ಎಲ್ಲ ನಾನು. ಬೇಗ ಐತಲ್ಲ, ಬೇಗನಾಗ ಇಟ್ಕೊಂಡೆ ಹೊಕ್ಕನೆ ಅಂತ. ನೀವು ಕೈಕಲ್ ಮರಿ ತೊಗೊಂಡೆ ಅಲ್ಲೇ ರೊಟ್ಟಿ ಅದ ನೋಡ್ರಿ, ರೊಟ್ಟಿ ಚುಳಕಾಯಿ ಪಲ್ಯ ಮಾಡೀನಿ, ಒಂದೀಟ ಹಿಟ್ಟಿಂದ ಸಾರು ಮಾಡೀನಿ, ಒಂದೀಟ ಅನ್ನ ಮಾಡೀನಿ. ಹೋಗಿ ಹೊಟ್ಟೆ ಹೆಸ್ರ ಉಂಡೆ ಒಂದೀಟ ಮಕ್ಕೊಂಬಿಡ್ರಿ, ಇಲ್ಲೇ ತಣ್ಣ ಕಲ್ಲದವ, ಇಲ್ಲೇ ಮಕ್ಕೋರಿ. ನಾನು ಹಿಂಗೆ ಹೋಗಕ್ಕೆ ಹಿಂಗೆ ಬಂದ್ಬಿಡ್ತಾನೆ. 2 ಬಸ್ ಹೋಗ್ತಾನೆ, ಹೊಳ್ಳಿ 3 ಬಸ್ 3 ಬಸ್ ಆಯ್ತಲ್ರಿ, ಅದಕ್ಕೆ ಬಂದ್ಬಿಡ್ತಾನೆ ಬರಗಂತಾನೆ. ಅಲ್ಲ ಏನೈತ್ರಿ ನಂದರೆ ಹೋಗೋದೆ ತಗೊಳದೆ ಬರೋದೆ. ರೀ ಹ್ಞೂ ಹೋಗು ದೌಡ್ ಬಾ ಮತ್ತೆ. ಹ್ಞೂ ರೀ ಆತ. ಹಿಂಗಾರ ಮಾಡಿ ಹ್ಞೂ ಅನ್ಸಿದೆ. ಇಲ್ಲ ಅಂದಿದ್ರೆ ಇವ್ರಿಗೆಲ್ಲ ಗೊತ್ತಾಗಿ ಬರಬ್ರಿ ನನ್ನ ಜಡದು ಕಡೆದು ಹಿಡಿಗಿ ತುಂಬಿ ಊರೊಳಗೆ ಚೆಲ್ಲಿ ಬರ್ತಿದ್ರೆ ಏನ. ಹ್ಞೂ ಅನಿಸಿ ಹೋಗಿ ಬಂಗಾರ ಅಂಗಡಿಯಾಗ ಕರಗಿಸಿ ಪೂರ್ತಿ ಕರಗಿಸ್ರಿ ಇದನ್ನ. ಎಷ್ಟು ಬಂಗಾರಕ್ಕೂ ನೋಡ್ರಿ, ಎಷ್ಟು ಬಂಗಾರ ಕೊಟ್ಬಿಡ್ರಿ ಅಂತಂದು ಹೇಳ್ಬೇಕು. ಏನು ಜಳರಿಪ್ಪ, ಕಾಲು ಕೈ ಹಂಗೆ ಬಗ ಉರಿಯಾಕತ್ತವ, ಎಲ್ಲಿ ಹೋದ್ರೂ ಸಮಾಧಾನ ಆಗಲ್ದೆ. ಅದಕ್ಕೆ ಸುಮ್ಮನೆ ಹೊಲ್ದ ಕಡೆಯಾರ ಹೋಗಿ ಒಂದಿಟ್ಟು ಹೊತ್ತು ಬೇನ್ ಗಿಡದ ನೆಳಿಗಾರ ಮುಕ್ಕೊಂಡು ಬಂದ್ರಾತಂದ್ರೆ ನಮ್ಮ ಕಲಾವತಿ ಹಿಂಗೆ ಪ್ಯಾಟಿಗೆ ಹೋಗ್ಕನಿ ಅಂತಂದು ಈಗ ಕೇಳಿದ್ಲೆ. ಅದಕ್ಕೆ ಒಂದಿಟ್ಟು ಇಲ್ಲೇ ಅಡ್ಡಾಕನಿ, ಎದ್ದು ಹಿಂದಾಗಡೆ 2 ರೊಟ್ಟಿ ತಿಂದ್ರಾತ. ಅದೇ ಮಾಡೋ ಚಾ ಬರಲಿಲ್ಲ ಅಂದ್ರೆ ಅಲ್ಲೇ ನಿಂದಿರ್ಬೇಕಾಗಿತ್ತು. ಗೋಧಿ ಲೋಕ, ಈ ಕಬ್ಬಿನ ಲೋಕ, ಗೊಂಜಾಳ ಲೋಕ, ಪತ್ತಿ ಲೋಕ ಅನ್ಕೊಂತ ನಿಂತಿರ್ಬೇಕಾಗಿತ್ತೆ. ಪುಣ್ಯಕಾಯಿ ಅದೇ ಮಾಡೋ ಚಹಾ ಚರಿಗೆ ಇಟ್ಕೊಂಡು ಚರಿಗೆ ತೊಗೊಂಡು ಬಂದಾನ ಅಂತಂದ ಗೊತ್ತಾಗೈತಿ. ಇವತ್ತಾಗ ಈಕೆ ಹಡ್ಬಿಟ್ಟು ಬರಬರಿ ಮೆಣಸಿನ್ಕಾಯಿ ಒಲೆಯಾಗ ಸುರುವಿ ನೋಡ್ತೀಯ, ನಾವಿಬ್ಬರೇ ಓಡಿ ಹಾರಿಗೆಲ್ಲ ಬಿದ್ದು ಹೋಗಂಗ ಮಾಡಿಲ್ಲ. ಮಾಡ್ಬೇಕು ಈಕೆಗೆ ಕಲಾವತಿಗೆ ಬರಬರಿ ಮಾಡ್ಬೇಕು. ಏನು ಮಾಡಲಿ ಅಂತಂದ ನನಗೆ ಅಲ್ಲೇ ಕೊಡಂಗಿದ್ರಿಪ್ಪ. ನಡನ ಅಲ್ಲಿಂದ ಬರೋದ್ರಾಗ ನಡ ಚಾಟ್ ಅಂದು ಹೋತವ. ಇದೊಂದು ಹುಡುಗಿ ಇದ್ದಿದ್ರೆ ಒಂದು ದಿವಸ ನೀರಲ್ಲ ಕೈಯಾಗ ದಿವಸ ಮಜ್ಜಿಗೆ ತಂದು ಕೊಡ್ತಿತ್ತೆ. ಇದು ಅವ್ರಮ್ಮನ ಮನೆಗೆ ಹೋಗಿ ಎಷ್ಟು ದಿನ ಆತ ಅಲ್ಲೇ ಇರ್ತಾನೆ. ನನ್ನ ಮಮ್ಮಿ ಇಲ್ಲಿ ಬರಂಗಿಲ್ಲ ಅಂತತಿ. ಏನು ಹೇಳ್ಬೇಕ್ರಿಪ್ಪ ಅದಕ್ಕೆ. ಇದೊಂದು ಕಟೋರ್ ಬೀಜ ಇಲ್ಲೇ ಕುಂತತಿಲ್ಲ ಇವಾಗ ಬಾಗಲ್ದಾಗ.
ಈಗ ಈ ಕಡೆ ಒಂದಿಟ್ಟೈತಿ ಈ ಕಡೆ ಒಂದಿಟ್ಟೈತಿ. ದೊಡ್ಡ ಬರಸ ತಲೆಯಲ್ಲಿ ತಪಾಡತ್ತೆ. ಇಲ್ಲ ಅಂದಿದ್ರೆ ಕೇಳ್ತಿಲ್ಲ. ಕಲಾಂತಿ ಎಲ್ಲಿ ಹೊಂಟಿ ಬ್ಯಾಗ್ ಹಾಕೊಂಡೆ, ಕಲಾಂತಿ ಎಲ್ಲಿ ಹೊಂಟಿ ಬ್ಯಾಗ್ ಹಾಕೊಂಡೆ. ನಾನು ಬರ್ತಾನೆ ನಡಿ, ನಾನು ಬರ್ತಾನೆ ನಡಿ ಅಂತಂದೆ ನಾಟಕ ಪಾಚಿ ಮಾಡ್ತಿದ್ಲೆ. ಅದಕ್ಕೆ ಒಳಗ ಇಟ್ಟು ಉಣಿತ ಪಾಡತ್ತದೆ. ಹೊಕ್ಕನೆ ಬರ್ ಹೊಕ್ಕನೆ. ಇಲ್ಲಾಂದ್ರೆ ಅವ್ರು 4-5 ಗಂಟೆ ಕಾಯಿ ಕ್ಲೋಸ್ ಮಾಡಿ ಹೊಕ್ಕಾರ. ದೌಡ್ ಹೋದ್ರೆ ಒಂದಿಟ್ಟು ಪುಣ್ಯ. ಈಕಿ ಎಲ್ಲಿ ಉಂಟಾಳ ಹಿಂಗ ಬರ್ಗು ಬರ್ಗೆ. ದೇಮಣಜ ಈಗನ ಹೊರಗಡೆ ಹೋಗಿ ಚರಿಗೆ ಇಲ್ಲಿ ಕಟಿ ಮಾಗುದಿದ್ದು ಗಂಟು ಪಂಟು ಒಳಗ ತಗೊಂಡು ಹೋಗೈತಿ. ಅಷ್ಟೊತ್ತನದ್ರಾಗ ಈಕಿ ಹಾಲು ಏನು ಅಂತೀಯ ಪಡಾಳಿ ಹಚ್ಚಾಕ ಹೊರಗೇನು ಉಂಟಾಳ? ಎಲ್ಲಿ ಹೊಂಟಿತಾಳ? ಎಲ್ಲಿ ಉಂಟಾಳ ಏನು? ಇವಾಗ ಕೈಯಾಗ ಚೀಲನೇ ಇಲ್ಲ, ಪಾಲನೇ ಇಲ್ಲ. ಮತ್ತೇನಾರ ಗೌಡ್ರ ಹತ್ರ ಉಂಟಾಳ ಮತ್ತೆ? ಕಲಾತಿ ಅಯ್ಯಯ್ಯ ನೋಡಿದ್ರೆ ನೋಡ್ದಂಗ ಹೋಗ್ಯಲ್ಲ ಇವ ನೀನೆ. ನಿನಗೆಷ್ಟ ಬಿಗುಮಾನ ಬಂದತಿ? ಕಲ್ಲಮ್ಮನೆ ನಾನು ಅದಕ್ಕಾಗಿದ ಒದಾಕತ್ತ ಗಿಡದಾಗ ಕುಂತ ಅಂತಂದ ಮಾಡಿದ್ದೆ ಬಿಡ. ಕಲ್ಲಮ್ಮ ಈಗ ಏನಂತ ಯಾಕ ಕರ್ದಲ್ಲ ಇವ? ನೋಡ ಹಡಿಬಿಟ್ಟಿ ನನಗ ಕಾಗಿಂತ ಈಕಿ ಚಾಟ ನೀಚ್ ಕಾಗಿದ. ಗೌರಕ್ಕಿದ್ರೆ ಗೌಡ್ರನ್ನ ಬುಟ್ಟಾಗ ಹೋಗ್ಕೊಂಡು ಇಷ್ಟ ನಾಟಕ ಮಾಡಕತ್ತಾಳ. ನನಗ ನೀಚ್ ಅಂತ ಅವ್ರು ಹಡಿಬಿಟ್ಟಿ. ಯಾಕಾಗಿ ಬರ್ತಾವ ಇಲ್ಲಿ? ಯಾಕಾಗಿ ಬರ್ತಾವ ಇವ ಇಲ್ಲಿ? ಇಲ್ಲಿ ರೋಕ ಮಾಡ್ಕೊಂಡು ತಿನ್ನೋದು ಗತಿ ಆಗಂಗಿಲ್ಲ. ಇನ್ನು ಕಾಗಿಗೆ ಊಟ ಆಗ್ತಾವ ಇಲ್ಲಿ ಇವ ಪರ್ಸೆಂಟ್ ಕೇಡಿಗಳು ಇದ್ದಂಗದಾವ. ನಾಳೆ ಸತ್ಗಿತ್ರ 3 ಕೂಳು ತಿನ್ನಾಕ ಇದನ್ನ ಕಾಗಿನ ಬರ್ಬೇಕಲ್ಲ. ಮತ್ತೆ ಇದಂತ ನೋಡಿ ಮತ್ತೆ ಅಲ್ಲಿ ಉಂಟು ಇದೆ ಕಲ್ಲಮ್ಮ. ಇವ ಹಿಂಗ ಒಂದ್ ಈಟ ಹೋಗ್ಬರ್ತಂತ ತಡಿ, ಒಂದಿಟ್ಟು ಕೆಲಸ ಐತಿ. ಮಾತಾಡ್ಕೊಂತ ನಿಂತ್ಕೊಂಡ್ರೆ ಕೆಲಸ ಆಗಂಗಿಲ್ಲ. ಹೋಗ್ಬರ್ತಂತ ಹಿಂಗ ಐತಿ, ಒಂದ್ ಈಟ ಕೆಲಸ ಐತಿ. ಅಲ್ಲ ಈಗಿದ ಅಂತ ಏನ್ ಕೆಲಸ ಇದ್ದಿದ್ದೈತಪ್ಪ ಆ ಕಡೆ? ಗೌಡ ನೀನ ಬೇಟೆಗಾಕ ಹೊಂಟಾಣ ಮತ್ತೆ? ಇಲ್ಲ ಗೌಡ ಅಲ್ಲೇ ಮ್ಯಾಗದಾನ. ಈಗ ಎಲ್ಲಿಗೆ ಹೊಂಟಿದ? ಗೌಡ್ರ ಅನ್ನೋದು ಬೇಡ ಈಗ ಮಾತಾಡ. ದ್ಯಾಮಣ್ಣಜನ್ನ ಒಬ್ಬನ ಬಿಟ್ಟು ಹೊಂಟಿಯ? ಅಯ್ಯಯ್ಯ ಪಾಪ ಅವನ್ನ ಕರ್ಕೊಂಡು ಹೋಗ್ಬೇಕಿಲ್ಲ. ಇಂಥ ಕೆಟ್ಟ ಜದಾಗ ಒಂದ ಹೆಂಗ್ ಮುಕ್ಕೊಂದಿದ ನಾವ ಇವಾಗ ಗರಿಯಪ್ಪಜ. ಇದೊಂದು ಶನಿದೇವ್ರೆ ಬೆನ್ನಿಗೆ ಬಿದ್ದಂಗ ನೋಡತ್ತಾಗ ನನಗೆ. ದೌಡನ ಹೋಗಿ ಬರನ ಕರಗಿಸಿ ಒಟ್ಟು ಬಂಗಾರ ತಗೊಂಡ್ಬರ್ಬೇಕಂತ ನಾನು ತಯಾರಾಗಿ ಹೊಂಟಾನಿ. ಕರಿಬೇಕ ಅಡ್ಡ ಬಂದಂಗ ಬಂದ್ಬಿಡ್ತ. ಏನ್ ಮಾಡೋದೀಗ? ಏನ್ ಮಾಡ್ಲಿ? ಇದೆ ಕಲ್ಲಮ್ಮ ಏನ್ ಹೇಳುವ ಬೆಳಮ್ಮ? ಎಲ್ಲಿಗೆ ಬರ್ಗು ಹಿಂಗ ಸಿರಿ ಎತ್ತಿರ್ಕೊಂಡು ಹೊಂಟಿದ್ದಲ್ಲ, ಅದಕ್ಕೆ ಎಲ್ಲಿಗೆನ ಹೊಂಟಿಗಿಂತಾಣ ಇವ ಅಂತಂದೆ ನಾ ಅಂದಿದ್ದೆ. ಇವ ಎಲ್ಲಿಗೆ ಇಲ್ಲಿ ಬಿಡ ಇವ ಇದಕ್ಕೆ ಹೊಂಟಿದ್ದೆ. ಪಾಟಿ ಕಡೆ ಒಂದಿಟ್ಟ ಕೆಲಸ ಇತ್ತ, ಅದಕ್ಕೆ ಹೊಂಟಿದ್ದೆ. ತೋರ ಹೊತ್ತಕತಿ ಮತ್ತೆ ಮನೆಗೆ ಬರ್ಬೇಕ ಇವ. ಮನಿ ಮಾರ ನೋಡ್ತೀನಂಗ ಆಗಿತ್ತ ದಡ್ಗ ಬುರ್ಗು ಅಲ್ಲಿ ಚಾಣಲ್ಲ ಅಂತ ಇಲ್ಲಿ ಚಾಣಲ್ಲ ಅಂತ ಅಲ್ಲಿ ಚಾಣಲ್ಲ ಅಂತ ಅಂತವ ಇವ. ಅದಕ್ಕೆ ಹಿಂಗೆ ಹೋದಕ್ಕೆ ಹಿಂಗೆ ಬರ್ತಾನೆ. ಬಸ್ 2 ಬಸ್ 3 ಬಸ್ ಹಿಂಗೆ 3 ಬಸ್ಸಿಗೆ ಬಂದ ಬಿಡ್ತಾನೆ. ಎಲ್ಲ ಆಡ್ಬಿಟ್ಟಿ ನೋಡ್ತೀಯಾ? ಕೇಳಿದ್ರೆ ಹೆಂಗ ಪಾಲ್ಸಿ ಗುಳಿಗೆ ಹೋಗಿದೆ ಹೆಂಗೆ ಹೋಗ ನೋಡೆ. ಹೋಗ ಬರಬರಿ ಮಾಡ್ತೀವಿ. ಹೋಗಿ ನಿನ್ನ ಸರೋಜಕ್ಕ ಅದಕ್ಕೆ ಕಾಯಕತ್ತ ನಿನ್ನ ಮದುವೆ ಮಾಡ್ಬೇಕಂತಂದ. ಏನೇ ಮಸ್ಲತ್ತ ಮಾಡಕತ್ತಾಳ. ಅದನ್ನ ಸರೋಜಕ್ಕೆ ಹೇಳ್ಬೇಕು. ಪೇಟೆ ಕಡೆ ಹೋಗೋದಾದ್ರೆ ಗದಿಗೆ ದ್ಯಾಮಣ್ಣಜನ್ನ ಕರ್ಕೊಂಡು ಹೋಗ್ಬೇಕು. ಈಗ ಬೇಕೆ ಹಾಕೊಟ್ಟಾಳ ಇಂಥ ನಾಟಕ ಪಾಲ್ಸಿ ಮಾಡ್ಕೊಂತ. ಅದನ್ನ ಚಸ್ಮನ ಕಾಲಾಗಿಟ್ಕೊಂಡು ಹೋಗು ಮಾರಯ್ಯ. ಏನೇನ ನಡ್ಸಾಳು ಮಾರೈಕಿ, ಏನ್ ನಡ್ಸಾಳ ಅನ್ನೋದಾಗ ಗೊತ್ತಾಗೋದು ನನಗೆ. ಎಲ್ಲಿ ಹೋಗಿತ್ ನೋಡಿ ಇದು ಗೌರವ ಎಲ್ಲಿ ಹೋಗಿತ್ತು ಏನವ ಇವ ಬರೋಕರ ಏನವ? ಅದೇ ಒಂದ್ 2 ಹುಡುಗರದ ಫೋಟ ಕೊಟ್ಟಿತ್ತೆ. ಚಲೋ ಅದಾರ ಬೇಮ್ಮ, ಇವ್ರ ಇಂಜಿನಿಯರ್ ಮಾಡ್ತಾರ. ಒಂದು 10 ಎಕರೆ ಮ್ಯಾಗ ಐತಿ ಆಸ್ತಿ. ಹೆಣ್ಮಕ್ಳಿಲ್ಲ ಪಣ್ಮಕ್ಳಿಲ್ಲ ಅಂತಂದ ಅಂದ. ಅದಕ್ಕೆ ನೋಡಾಕರ ಕರ್ಸಿದ್ರಾತ ಅಂತಂದ ನಮ್ಮ ಗೌರಿನ ಕೇಳಕ್ ಹೋದ್ರೆ ಎಲ್ಲಿ ಕಾಣೋದು ನೋಡು. ಗೌರವ ಓರಿತೀರ ಬಂದೇರಿ ಅರ್ಬಿ ಹಿಂಡಿ ಒಣಕಾಕತ್ತಾನಿ ಬಂದೆ. ಬಾ ಅಂತವಡ ಮದ್ವೆ ಮಾಡಿ ಮುಗಿಸ್ಬಿಟ್ರೆ ಚಿಂತಿಲ್ಲ ಇವ. ಈಕಿ ನಮ್ಮ ನಾಗಿ ಮದ್ವೆ ಮಾಡ್ಬೇಕು ಅಂತಂದೆ ಏನ್ ಮಾಡಕ ಸಂಗಿಲಿಕ್ಕೆ ಅಂತ ಕುಡುಕ್ನ ನಾಟ್ಯಾಗ ಮದ್ವೆ ಮಾಡಿ ಕೊಡ ಅಂತಂದ್ರ ನನ್ನ ಮೊಮ್ಮಗನ ಹೋಗ ಇವ ಯಾರು ಕೊಡ್ತಾರ?
ಗಿಣಿ ಹಂಗ ಸಾಕಿ ಗಿಡನ್ ಕೈ ಕೊಡೋದೆ ಬೇಡವಾ ಇವ ವಾ ಏನ್ ಹೊಡಿತಾವ ಬಿಡ ಇವ ನಡ ಒಂದೀಟು ನಿಲ್ಲಂಗಿಲ್ಲ ಕುಂದ್ರಂಗಿಲ್ಲ ನೋಡಂಗ ಚಣಲ್ ಪಣಲ್ಲ ಚಣಲ್ ಪಣಲ್ಲ ಚಣಲ್ ಪಣಲ್ಲ ಹೊಡ್ಯಾಕತ್ ಬಿಡ್ತಾವ ಇವ ಗೌರವ ಅರ್ಬಿ ಹಿಂಡಿ ಹಾಕಿ ಅಲ್ಲ ಇತ್ತಲಾಗ ಅದ ಅರ್ಬಿ ತುಂಬಿ ಹಂಗ ಇಟ್ಟಿದ್ ನೋಡಿವ ನೀರ ತಣೋಗಿರ್ತಾವ ತೊಗೊಂಬಾರ ಒಂದೀಟ ತಗೊಂಬ ಬರೋಬೇಕಾರ ತಗೊಂಬ ಬಾಟ್ಲಿನ ಹ್ಞೂ ರೀ ತರ್ತಾನೆ